ಓಕೆ ಗೈಸ್, ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ರಾತ್ರಿ 11 ಗಂಟೆಗೆ ಒಬ್ಬರೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತದ, ಅವರ ಕೈಯಲ್ಲಿ ಲಾಠಿ ಇದೆ, ಮೈ ಮೇಲೆ ಕಾಕಿ ಯೂನಿಫಾರ್ಮ್ ಇದೆ. ಆ ದೂರದ ಕತ್ತಲಲ್ಲಿ ಪೊಲೀಸರನ್ನ ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಮೊದಲು ಬರೋ ಭಾವನೆ ಯಾವುದು? ಅಬ್ಬಾ, ಪೊಲೀಸರು ಇದ್ದಾರೆ, ನನಗೆ ರಕ್ಷಣೆ ಸಿಕ್ತು ಅಂತ ಧೈರ್ಯ ಬರುತ್ತಾ? ಅಥವಾ ಅಯ್ಯೋ ಬೇಡಪ್ಪ, ಯಾಕೆ ವೀಕ್ಲಿ ಕಾಂಪ್ಲಿಕೇಶನ್, ಬೇಗ ದಾರಿಯಲ್ಲಿ ಹೋಗೋಣ ಅಂತ ಗಾಬರಿ ಆಗ್ತೀರಾ? ನಮ್ಮ ದೇಶದಲ್ಲಿ ಎಷ್ಟೋ ಸರ್ಕಾರಿ ಇಲಾಖೆಗಳಿವೆ. RTO ಇದೆ, ರೆವೆನ್ಯೂ ಇದೆ, KB ಇದೆ. ಆದರೆ ಪೊಲೀಸ್ ಇಲಾಖೆ ಅಂದ ಕ್ಷಣ ನಮ್ಮ ಮೈಂಡ್ನಲ್ಲಿ ಗೌರವಕ್ಕಿಂತ ಹೆಚ್ಚಾಗಿ ಒಂದು ರೀತಿ ನೆಗೆಟಿವ್ ಇಮೇಜ್, ಕೋಪ ಅಥವಾ ಒಂಥರ ಅಸಹ್ಯ ಮೂಡುತ್ತದೆ. ಪೊಲೀಸರು ಅಂದರೆ ಲಂಚ ಕೇಳ್ತಾರೆ, ಬಡವರನ್ನ ಎದುರಿಸ್ತಾರೆ, ಸ್ಟೇಷನ್ಗೆ ಹೋದೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಬರೀ ದರ್ಪ ತೋರಿಸ್ತಾರೆ. ಇದು ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನ ಕಂಪ್ಲೇಂಟ್. ಆದರೆ ನಾವೆಲ್ಲರೂ ಕೂತು ಯೋಚನೆ ಮಾಡಿದ್ದೀವ, ಸಿಸ್ಟಮ್ಗೆ ಸೇರೋ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಹುಟ್ಟುತ್ತಲೇ ಭ್ರಷ್ಟನಾಗಿದ್ದಾನ? ಅಥವಾ ದಿನಕ್ಕೆ 15 ಗಂಟೆ ಹಗಲು ರಾತ್ರಿ ಎನ್ನದೆ ಬಿಸಿಲಿನಲ್ಲಿ ನಿಲ್ಲೋ ಆ ಕಾಕಿ ಬಟ್ಟೆ ಹಿಂದೆ ಇರೋ ಅಸಲಿ ಕತೆ ಏನು? ಇವತ್ತು ಜನರು ಪೊಲೀಸರನ್ನ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾರೆ ಅನ್ನೋದರ ಹಿಂದಿನ ಕರಾಳ ಸತ್ಯ ಏನು? ಈ ಕೊಳೆತು ಹೋದ ಸಿಸ್ಟಮ್ನ ಇತಿಹಾಸವನ್ನು ಇವತ್ತು ನಾವು ಕಥೆ ರೂಪದಲ್ಲಿ ಬಿಚ್ಚಿಡಲಿದ್ದೇವೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಡೀ ಕತೆ ಶುರುವಾಗುವುದು ಇವತ್ತಲ್ಲ, ಹಿಂದಿಗೆ ಬರ್ತಿ ಸುಮಾರು 169 ವರ್ಷಗಳ ಹಿಂದೆ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ. ವರ್ಷ 1857. ಭಾರತೀಯರೆಲ್ಲ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಸ್ವಾತಂತ್ರ್ಯ ಸಂಗ್ರಾಮ ಬಿರುಸು ಎದ್ದಿತ್ತು. ಮಂಗಲ್ ಪಾಂಡ್ಯ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಂತಹ ವೀರ ಹೋರಾಟಕ್ಕೆ ಬ್ರಿಟಿಷ್ ಸಾಮ್ರಾಜ್ಯ ನಡುಗೋಯಿತು. ಹೆದರಿ ಹೋದ ಬ್ರಿಟಿಷರಿಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಯಿತು, ಭಾರತೀಯರನ್ನ ಹಿಂದೆ ಬಿಟ್ಟರೆ ನಮ್ಮ ಅಸ್ತಿತ್ವ ಉಳಿಯೋದಿಲ್ಲ. ಇವರನ್ನ ಹತ್ತಿಕ್ಕಲು, ಎದುರಿಸಲು ನಮ್ಮ ಕೈಯಲ್ಲೊಂದು ಬ್ರಹ್ಮಾಸ್ತ್ರ ಇರಬೇಕು ಅಂತ ಯೋಚಿಸಿದ್ರು. ಅದಕ್ಕಾಗಿಯೇ ಬ್ರಿಟಿಷರು 1861ರಲ್ಲಿ ಒಂದು ಹೊಸ ಕಾನೂನನ್ನ ತರ್ತಾರೆ. ಅದೇ ಪೊಲೀಸ್ ಆಕ್ಟ್ 1861. ನೋಡಿ, ಬ್ರಿಟನ್ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಇತ್ತು, ಆದರೆ ಅಲ್ಲಿ ಪೊಲೀಸರು ಕೆಲಸ ಏನು ಗೊತ್ತಾ? ಜನರ ಸೇವೆ ಮಾಡೋದು, ಅವರನ್ನು ರಕ್ಷಿಸೋದು. ಆದರೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ತಂದ ಪೊಲೀಸ್ ಕಾಯ್ದೆಯ ಅಸಲಿ ಉದ್ದೇಶ ಜನರಿಗೆ ಹೆಲ್ಪ್ ಮಾಡುವುದಾಗಿರಲಿಲ್ಲ. ಅದರ ಏಕೈಕ ಉದ್ದೇಶ, ಯಾರಾದರೂ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ರೆ ಅವರನ್ನು ಲಾಠಿಯಿಂದ ಹೊಡೆಯೋದು, ಜೈಲಿಗೆ ಹಾಕೋದು ಮತ್ತು ಭಾರತೀಯರನ್ನು ಸದಾ ಬ್ರಿಟಿಷ್ ಸರ್ಕಾರ ಕಂಟ್ರೋಲ್ನಲ್ಲಿ ಇಡೋದು. ದುರಂತ ಅಂದರೆ 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ್ರು, ನಮಗೆ ಸ್ವಾತಂತ್ರ್ಯ ಸಿಕ್ತು. ಆ ಬ್ರಿಟಿಷರು ಭಾರತೀಯರ ಬೆನ್ನು ಮುರಿಯಲು ತಂದಿದ್ದ ಅದೇ 1861ರ ಆ ಹಳೆಯ ಪೊಲೀಸ್ ಆಕ್ಟ್ ಅನ್ನು ಇವತ್ತಿಗೂ ನಮ್ಮ ದೇಶದಲ್ಲಿ ಹಾಗೆ ಉಳಿಸಿಕೊಳ್ಳಲಾಗಿದೆ. ಯಾಕೆ ಗೊತ್ತಾ? ಬ್ರಿಟಿಷರಿಗೆ ಆ ವ್ಯವಸ್ಥೆ ಹೇಗೆ ಜನರನ್ನು ಗುಲಾಮರನ್ನಾಗಿ ಮಾಡಿ ಇಟ್ಟುಕೊಳ್ಳಲು ಸೂಟ್ ಆಗುತ್ತಿತ್ತೋ, ಇವತ್ತು ನಮ್ಮ ರಾಜಕಾರಣಿಗಳಿಗೂ ಜನಸಾಮಾನ್ಯರನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಅದೇ ಬ್ರಿಟಿಷ್ ಸಿಸ್ಟಮ್ ಅಷ್ಟೇ ಕಂಫರ್ಟ್ ಆಗಿದೆ. ಆ ಅಸಲಿ ರಾಜಕೀಯ ಆಟ ಏನು ಅಂತ ತಿಳಿಯೋಣ. ಯಾರಾದರೂ ಸರ್ಕಾರಿ ಇಲಾಖೆಯನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ರಾಜಕಾರಣಿಗಳಿಗೆ ಇರೋ ಅಸ್ತ್ರ ಯಾವುದು ಗೊತ್ತಾ? ಟ್ರಾನ್ಸ್ಫರ್ ಮತ್ತು ಪೋಸ್ಟಿಂಗ್. ನಮ್ಮ ದೇಶದಲ್ಲಿ ಮಿಲಿಟರಿ ಅಥವಾ ಕೋರ್ಟ್ ವಿಷಯದಲ್ಲಿ ರಾಜಕಾರಣಿಗಳು ನೇರವಾಗಿ ಮೂಗು ತೋರ್ಸೋಕೆ ಆಗಲ್ಲ, ಆದರೆ ಪೊಲೀಸ್ ಇಲಾಖೆಯಲ್ಲಿ ಆಗಲ್ಲ. ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಯಾವುದೇ ಒಂದು ರೌಡಿ ಅಥವಾ ಪ್ರಭಾವಿತ ರಾಜಕಾರಣಿಯ ಮಗನನ್ನು ಅರೆಸ್ಟ್ ಮಾಡೋಕೆ ಹೋದರೆ ಸಾಕು, ತಕ್ಷಣ ಮೇಲಿಂದ ಮೇಲೆ ಫೋನ್ ಕಾಲ್ ಬರುತ್ತೆ, ಅವನನ್ನ ಬಿಟ್ಟು ಬಿಡಿ ಅಂತ. ಆ ಆಫೀಸರ್ ಏನಾದರೂ ಮಾತು ಕೇಳಲಿಲ್ಲ, ಕಾನೂನು ಪ್ರಕಾರ ಡ್ಯೂಟಿ ಮಾಡ್ತೀನಿ ಅಂದರೆ ಮರುದಿನ ಬೆಳಗ್ಗೆ ಕೈಗೆ ಒಂದು ಆರ್ಡರ್ ಕಾಪಿ ಸಿಗುತ್ತೆ, ನಿಮ್ಮನ್ನು 500 ಕಿಲೋಮೀಟರ್ ದೂರದಲ್ಲಿರೋ ಯಾವುದೋ ಒಂದು ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ. ಪೊಲೀಸರ ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್ ಎಲ್ಲ ರಾಜಕಾರಣಿಗಳ ಸಹಿ ಮೇಲೆ ಡಿಪೆಂಡ್ ಆಗಿದೆ ಅಂದ ಮೇಲೆ ಪೊಲೀಸರು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಹೆಂಗೆ ಸಾಧ್ಯ? ಈ ಕೊಳಕು ರಾಜಕೀಯ ವ್ಯವಸ್ಥೆ ವಿರುದ್ಧ ಒಬ್ಬ ಸಿಂಹದ ತರ ಎದ್ದು ನಿಂತರು. ಅವರೇ ಉತ್ತರ ಪ್ರದೇಶದ ಮಾಜಿ DGP ಪ್ರಕಾಶ್ ಸಿಂಗ್. ಇಲಾಖೆಯ ಒಳಗಡೆ ಈ ಸಿಸ್ಟಮ್ ಹಾಳಾಗ್ತಾ ಇರೋದನ್ನ ಕಂಡು 1996ರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದರು. ಪೊಲೀಸ್ ವ್ಯವಸ್ಥೆಯನ್ನು ರಾಜಕಾರಣಿಗಳ ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿ ಅಂತ ಹೋರಾಡಿದರು. ಇಡೀ 10 ವರ್ಷ ಸುದೀರ್ಘ ಹೋರಾಟದ ನಂತರ 2006ರ ಸೆಪ್ಟೆಂಬರ್ 22ರಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿತು. ಯಾವುದೇ ರಾಜ್ಯ ಸರ್ಕಾರ ಪೊಲೀಸ್ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಅಧಿಕಾರಿಗಳ
ಟ್ರಾನ್ಸ್ಫರ್ ಬಗ್ಗೆ ಒಂದು ಸ್ವತಂತ್ರ ಕಮಿಟಿ ಇರಬೇಕು ಮತ್ತು ಒಬ್ಬ ಆಫೀಸರ್ಗೆ ಕನಿಷ್ಠ 2 ವರ್ಷ ಒಂದೇ ಕೆಲಸ ಮಾಡಲು ಫಿಕ್ಸ್ ಟೈಮ್ ಕೊಡಬೇಕು ಅಂತ ಖಡಕ್ ರೂಲ್ಸ್ ತಂದ್ರು. ಆದರೆ ಈ ಕಥೆಯ ಅಸಲಿ ಟ್ವಿಸ್ಟ್ ಬರೋದೇ ಇಲ್ಲಿ ನೋಡಿ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇಷ್ಟು ವರ್ಷಗಳೇ ಕಳೆದು ಹೋಗಿವೆ, ಆದರೆ ಭಾರತ ಯಾವುದೇ ಒಂದು ರಾಜ್ಯ ಸರ್ಕಾರವು ಈ ತೀರ್ಪನ್ನು ಸಂಪೂರ್ಣವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಜಾರಿಗೆ ತರಲೇ ಇಲ್ಲ. ಕೋರ್ಟ್ ಮಾನಿಟರ್ ಮಾಡಲು ಒಂದು ಕಮಿಟಿ ರಚಿಸಿದಾಗ ಬಂದ ರಿಪೋರ್ಟ್ ಏನು ಗೊತ್ತಾ? ಯಾವ ಸರ್ಕಾರಗಳಿಗೂ ಈ ಕಾನೂನು ಜಾರಿಗೆ ತರಲು ಇಷ್ಟವಿಲ್ಲವಂತೆ. ದಿನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ದೇಶದ ದೊಡ್ಡ ದೊಡ್ಡ ಪಾರ್ಟಿಗಳನ್ನು, ನಾಯಕರನ್ನು ಡಿಪೆಂಡ್ ಮಾಡಿಕೊಂಡು ಜಗಳ ಆಡ್ತೀವಲ್ಲ, ಒಮ್ಮೆ ಆದರೂ ನಿಮ್ಮ ನೆಚ್ಚಿನ ನಾಯಕರನ್ನ ಕೇಳಿದ್ದೀರಾ? ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಪೊಲೀಸ್ ಇಲಾಖೆಯನ್ನು ಯಾಕೆ ಸ್ವತಂತ್ರಗೊಳಿಸಲಿಲ್ಲ ಅಂತ? ಯಾಕೆಂದರೆ ಅಧಿಕಾರಕ್ಕೆ ಬರೋದು ಸಮಾಜ ಸೇವೆ ಮಾಡುವುದಕ್ಕಲ್ಲ, ಅಧಿಕಾರಕ್ಕೆ ಬರೋದು ಪವರ್ನ ಚಲಾಯಿಸೋದಕ್ಕೆ. ಆ ಪವರ್ ಕೈಯಲ್ಲಿರಬೇಕು ಅಂದರೆ ಪೊಲೀಸ್ ಇಲಾಖೆ ತಮ್ಮ ಕೈಗೊಂಬೆಯಾಗಿಯೇ ಇರಬೇಕು ಅನ್ನೋದು ಅವರ ಪ್ಲ್ಯಾನ್. ನೋಡಿ, ನಾವೆಲ್ಲ ಸಿಸ್ಟಮ್ನ ತಪ್ಪುಗಳನ್ನು ಅಷ್ಟೇ ನೋಡ್ತೀವಿ, ಆದರೆ ಆ ಕಾಕಿ ಯೂನಿಫಾರ್ಮ್ ಒಳಗೆ ಇರೋದು ಕೂಡ ರಕ್ತ ಮಾಂಸ ಇರೋ ಒಬ್ಬ ಮನುಷ್ಯನಿ ಅನ್ನೋದು ನಾವು ಮರೆತು ಬಿಡ್ತೀವಿ. ನಮಗೆಲ್ಲ ದೀಪಾವಳಿ, ಯುಗಾದಿ, ರಂಜಾನ್, ಕ್ರಿಸ್ಮಸ್ ಅಂದರೆ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋ ಹಬ್ಬಗಳು. ಆದರೆ ಒಬ್ಬ ಪೊಲೀಸ್ ಪೇದೆಗೆ ಈ ಹಬ್ಬದ ದಿನಗಳೇ ಅತ್ಯಂತ ಕಠಿಣವಾದ ದಿನಗಳು, ಓವರ್ ಟೈಮ್ ಡ್ಯೂಟಿಯ ದಿನಗಳು. ನಮ್ಮ ದೇಶದ ಪೊಲೀಸ್ ಆಕ್ಟ್ ಪ್ರಕಾರ ಪೊಲೀಸರು ದಿನಕ್ಕೆ 24 ಗಂಟೆ ಡ್ಯೂಟಿಗೆ ಲಭ್ಯವಿರಬೇಕು. ಪ್ರಾಯೋಗಿಕವಾಗಿ ನೋಡಿದರೆ ಪ್ರತಿಯೊಬ್ಬ ಪೇದೆ ದಿನಕ್ಕೆ 14ರಿಂದ 16 ಗಂಟೆ ನಿರಂತರವಾಗಿ ಕೆಲಸ ಮಾಡುತ್ತಾರೆ. ವಾರಕ್ಕೊಂದು ದಿನ ಸಿಗಬೇಕಾದ ವೀಕ್ಲಿ ಹಾಫ್ ಕೂಡ ಸರಿಯಾಗಿ ಸಿಗಲ್ಲ. ಸಂಬಳ ನೋಡಿದರೆ ತುಂಬ ಕಡಿಮೆ. ನಾನು ಎಷ್ಟೋ ಪೊಲೀಸರ ಜೊತೆಗೆ ಮಾತಾಡುವಾಗ ಅವರ ಕಣ್ಣೀರು ಆಗ್ತಾ ಒಂದು ಮಾತನ್ನು ಹೇಳ್ತಾರೆ, ನಾನು ಪಟ್ಟಿರೋ ಕಷ್ಟ ಸಾಕು, ನನ್ನ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಇಲಾಖೆಗೆ ಬರೋದು ಬೇಡ ಅಂತ. ಅವರು ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಇನ್ನು ಇಲಾಖೆಯವರು ಕೊಡಬೇಕಾದ ಸೌಲಭ್ಯದ ಕತೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಪ್ರತಿ ರಾಜ್ಯದಲ್ಲೂ ರೂಲ್ ಸ್ವಲ್ಪ ವ್ಯತ್ಯಾಸ ಇರಬಹುದು, ಆದರೆ ಅವರೇಜ್ ಆಗಿ ನೋಡಿದರೆ ಒಂದು ಪೊಲೀಸ್ ಸ್ಟೇಷನ್ಗೆ ಇಡೀ ತಿಂಗಳಿಗೆ ಗಾಡಿ ಓಡಿಸಲು ಸಿಗಬೇಕಾಗಿದ್ದು ಕೇವಲ 110 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್. ಅಂದರೆ ದಿನಕ್ಕೆ ಅಂದಾಜು ಬರೀ 3.5 ಲೀಟರ್ ಪೆಟ್ರೋಲ್ ಸಿಗುತ್ತದೆ. ಯೋಚನೆ ಮಾಡಿ, ದಿನಕ್ಕೆ ಕೇವಲ 3.5 ಲೀಟರ್ ಪೆಟ್ರೋಲ್ ಇಟ್ಕೊಂಡು ಅವರು ಇಡೀ ಏರಿಯಾದಲ್ಲಿ ರೌಂಡ್ ಹಾಕಬೇಕು, ಕಳ್ಳರನ್ನ ಬೆನ್ನಟ್ಟಬೇಕು, ಕ್ರೈಮ್ ಸ್ಪಾಟ್ಗೆ ಹೋಗಬೇಕು. ಅದೇ ನಮ್ಮ ನಾಡು ಪ್ರತಿಯೊಬ್ಬ ರಾಜಕಾರಣಿಗಳಿಗೆ ತಿಂಗಳಿಗೆ ಸಾವಿರಾರು ಲೀಟರ್ ಪೆಟ್ರೋಲ್ ಉಚಿತವಾಗಿ ಸಿಗುತ್ತದೆ. ಇಷ್ಟೇ ಅಲ್ಲ, ಎಷ್ಟೋ ಪೊಲೀಸ್ ಸ್ಟೇಷನ್ಗಳಿಗೆ ಕರೆಂಟ್ ಬಿಲ್ ಕಟ್ಟೋಕೆ ದುಡ್ಡಿರಲಿಲ್ಲ. ಇತ್ತೀಚೆಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕರೆಂಟ್ ಬಿಲ್ ಕಟ್ಟೋಕ್ಕಾಗದೆ ವಿದ್ಯುತ್ ಕನೆಕ್ಷನ್ನೇ ಕಟ್ ಮಾಡಿದ ಉದಾಹರಣೆಗಳಿವೆ. ಇಂತಹ ಪರಿಸ್ಥಿತಿಯಲ್ಲಿ ಸಿಸ್ಟಮ್ ರನ್ ಮಾಡೋಕೆ, ಗಾಡಿ ಪೆಟ್ರೋಲ್ ಹಾಕಿಸೋಕೆ, ಸ್ಟೇಷನ್ ಖರ್ಚು ತೂಗಿಸೋಕೆ ಅವರ ಜುಗಾಡು ಅಂದರೆ ಬೇರೆ ದಾರಿ ಹುಡುಕಬೇಕಾಗುತ್ತದೆ. ಅದೇ ದಾರಿ ಮುಂದೆ ಹೋಗಿ ಭ್ರಷ್ಟಾಚಾರ ಅಥವಾ ಲಂಚದ ರೂಪ ಪಡೆದುಕೊಳ್ಳುತ್ತದೆ. ಈ ಸಿಸ್ಟಮ್ ಅವರ ಕೈಯಿಂದ ಬಲವಂತವಾಗಿ ತಪ್ಪು ಮಾಡಿಸುತ್ತೆ. ನೋಡಿ, ಇಷ್ಟೆಲ್ಲ ಕೊಳೆತು ಹೋದ ವ್ಯವಸ್ಥೆಯ ರಾಜಕೀಯ ಒತ್ತಡದಿಂದ ಮತ್ತು ಕನಿಷ್ಠ ಸೌಲಭ್ಯಗಳಿದ್ದರೂ ಸಹ ಇದೇ ಇಲಾಖೆಯಲ್ಲಿ ಪ್ರಾಣ ಪಣಕ್ಕಿಟ್ಟು ದೇಶ ಕಾಯೋ ಸಿಂಹದಂತಹ ಅಧಿಕಾರಿಗಳು ಇದ್ದಾರೆ ಅನ್ನೋದನ್ನ ನಾವು ಮರೆಯಬಾರದು. 1947ರಿಂದ ಕರ್ತವ್ಯದ ಮೇಲಿದ್ದಾಗಲೇ ಸಾವಿರಾರು ಪೊಲೀಸ್ ಸಿಬ್ಬಂದಿಗಳು ವೀರ ಮರಣವನ್ನಪ್ಪಿದ್ದಾರೆ. ಮುಂಬೈ ಮೇಲೆ ಕಸಬ್ ಮತ್ತು ಉಗ್ರರ ದಾಳಿ ಮಾಡಿದಾಗ ಬುಲೆಟ್ ಪ್ರೂಫ್ ಜಾಕೆಟ್ ಸರಿಯಾಗಿ ಇಲ್ಲದಿದ್ದರೂ ದೇಶಕ್ಕಾಗಿ ಎದೆಯಡ್ಡಿ ನಿಂತ ಹೇಮಂತ್, ವಿಜಯ್, ಅಶೋಕ್ ಅವರಂತಹ ಅಪ್ರತಿಮ ವೀರರು ನಾವು ನೋಡಿದ್ದೇವೆ. ತುರ್ತು ಸಂದರ್ಭ ಬಂದಾಗ ಮೊದಲು ನೆನಪಾಗುವುದೇ ಈ ಕಾಕಿ. ಹಾಗಾಗಿ ತಪ್ಪು ಇರೋದು ಆ ಕಾಕಿ ಬಟ್ಟೆಯಲ್ಲೆಲ್ಲ, ತಪ್ಪು ಇರೋದು ಈ ಕೊಳೆತು ಹೋದ ಬ್ರಿಟಿಷ್ ಕಾಲದ ಸಿಸ್ಟಮ್ನಲ್ಲಿ ಮತ್ತು ಅದನ್ನು ಹಾಗೆ ಇಟ್ಟುಕೊಂಡಿರುವ ರಾಜಕೀಯ ವ್ಯವಸ್ಥೆಯಲ್ಲಿ. ಹಾಗಾದರೆ ಈ ವ್ಯವಸ್ಥೆ ಬದಲಾಗೋದು ಯಾವಾಗ ಮತ್ತು ಯಾರಿಂದ? ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ನಾವು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಚಹಾದ ಅಂಗಡಿಯಲ್ಲಿ ಕೂತು ಯಾರದೋ ಒಂದು ರಾಜಪಕ್ಷವನ್ನು, ನಾಯಕರನ್ನು ಕುರುಡಾಗಿ ಬೆಂಬಲಿಸಿ ಜಗಳ ಆಡ್ತೀವಿ, ಜೈಕಾರ ಹಾಕ್ತೀವಿ. ಆದರೆ ಒಮ್ಮೆಯಾದರೂ ನಾವು ಬೆಂಬಲಿಸಿರೋ ನಾಯಕರನ್ನ ಜುಟ್ಟು ಹಿಡಿದು ಕೇಳಿದ್ದೀವ? ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರೂ ಪೊಲೀಸ್ ಇಲಾಖೆ ನಿಮ್ಮ ಕೈಗೊಂಬೆ ಮಾಡಿಕೊಂಡಿರುವುದನ್ನು ಯಾಕೆ ನಿಲ್ಲಿಸಲಿಲ್ಲ? ಅವರಿಗೆ ಸರಿಯಾದ ಸಂಬಳ, ರಜೆ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುವ ಅಧಿಕಾರವನ್ನು ಯಾಕೆ ಕೊಡಲಿಲ್ಲ ಅಂತ. ನಾವು ಯಾವತ್ತಿನವರೆಗೆ ಚುನಾವಣೆಯಲ್ಲಿ ಧರ್ಮ, ಜಾತಿ, ಉಚಿತ ಕೊಡುಗೆಗಳನ್ನು ನೋಡಿ ವೋಟ್ ಹಾಕುತ್ತೇವೋ ಅಲ್ಲಿವರೆಗೆ ರಾಜಕಾರಣಿಗಳು ಪೊಲೀಸರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಲೇ ಇರುತ್ತಾರೆ. ಇಲಾಖೆಯಲ್ಲಿ ಪ್ರಾಮಾಣಿಕ ಆಫೀಸರ್ಗಳಿಗಿಂತ ರಾಜಕಾರಣಿಗಳ ಬೂಟ್ ನೆಕ್ಕೋ
ಚಾಚೆಗಳೇ ಹೆಚ್ಚಾಗಿದ್ದಾರೆ. ಪೊಲೀಸರ ಮೇಲಿರುವ ರಾಜಕೀಯ ಹಸ್ತಕ್ಷೇಪ ಪೂರ್ಣವಾಗಿ ಮುಕ್ತವಾಗಿ ಅವರಿಗೆ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸಿಕ್ಕ ದಿನ ಒಬ್ಬ ಸಾಮಾನ್ಯ ಭಾರತೀಯರಿಗೂ ಪೊಲೀಸ್ ಸ್ಟೇಷನ್ ಕಂಡರೆ ಭಯ ಹೋಗಿ ಭರವಸೆ ಮೂಡುತ್ತದೆ. ಅಲ್ಲಿವರೆಗೂ ನಾವು ಪೊಲೀಸರನ್ನ ದ್ವೇಷಿಸುತ್ತಲೇ ಇರಬೇಕಾಗುತ್ತದೆ ಮತ್ತು ಈ ಸಿಸ್ಟಮ್ ಹೀಗೇ ನರಳುತ್ತದೆ. ನಿಮ್ಮ ಪ್ರಕಾರ ನಮ್ಮ ಪೊಲೀಸ್ ವ್ಯವಸ್ಥೆ ಬದಲಾಗಲು ಮೊದಲು ಏನು ಮಾಡಬೇಕು? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದೇ ಅದ್ಭುತ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.